ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸಿಕೊಂಡಿರುವ ಕಾಂಗ್ರೆಸ್ನಲ್ಲಿ ಶಿಸ್ತು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದು, ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಅಸ್ತಿತ್ವಕ್ಕಾಗಿ ಪರಸ್ಪರ ಪೈಪೋಟಿಗೆ ಇಳಿದಿರುವುದು ಕ್ಷೇತ್ರದ ಜನರಿಗೆ ಉಚಿತ ಮನರಂಜನೆಯಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಬಳುವನಹಳ್ಳಿ ಸಿವಿ ಲೋಕೇಶ್ ಗೌಡ ಟೀಕೆ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು, ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಅಂತಿಮ ತೀರ್ಪು ಕೊಡುವ ಪ್ರಭುಗಳಾಗಿದ್ದು, ಅಭ್ಯರ್ಥಿಗಳ ಆಯ್ಕೆಯನ್ನ ಜನರೇ ನಿರ್ಧರಿಸುತ್ತಾರೆ. ಆದರೆ ತಾವೇ ಅಭ್ಯರ್ಥಿಗಳು ಅಂತ ಘೋಷಿಸಿಕೊಂಡು ಪರಸ್ಪರ ಪೈಪೋಟಿ ನಡೆಸುವುದು ದುರಹಂಕಾರದ ಪರಮಾವಧಿಯಾಗಿದೆ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದು, ಸರ್ಕಾರದ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯ ಯೋಜನೆಗಳನ್ನು ಜಾರಿಗೊಳಿಸುವುದರ ಮೂಲಕ ಜನರ ವಿಶ್ವಾಸ ಗಳಿಸಬೇಕಾಗಿತ್ತು. ಆದರೆ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ಕೊಡುವುದರ ಬದಲು ಪರಸ್ಪರ ಕೆಸರು ಎರೆಚಾಟದಲ್ಲಿ ತೊಡಗಿರುವುದು ಕಾಂಗ್ರೆಸ್ ಪಕ್ಷದ ಸಂಘಟನಾ ಶಿಸ್ತಿನ ಕೊರತೆಯನ್ನ ಬಿಂಬಿಸ್ತಾ ಇದೆ ಎಂದಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವು ರೇಷ್ಮೆ, ಹೈನುಗಾರಿಕೆ, ಹೂವು, ಹಣ್ಣು ಮತ್ತು ತರಕಾರಿ ಉತ್ಪಾದನೆಗೆ ಹೆಸರುವಾಸಿಯಾಗಿರುವುದಷ್ಟೇ ಅಲ್ಲದೆ ರಾಜಕೀಯ ಪ್ರಜ್ಞೆ ಹೊಂದಿದ ಮತದಾರ ಕ್ಷೇತ್ರವೂ ಕೂಡ ಆಗಿದೆ. ಪ್ರತಿಯೊಂದು ಚುನಾವಣೆಯಲ್ಲೂ ಜನ ವಿವೇಚನೆಯಿಂದ ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಎಂಬುದನ್ನು ಮತದಾರರು ನಿರ್ಧರಿಸುತ್ತಾರೆ. ಆದ್ದರಿಂದ ಆಕಾಂಕ್ಷಿಗಳು ತಾಳ್ಮೆ ವಹಿಸಿ ಜನಸೇವೆಗೆ ಆದ್ಯತೆ ಕೊಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಮಾಡ್ತಾ ಇದ್ದೀನಿ, ಯಾರ ಶ್ರಮ ಏನಿದೆ ಅಂತೇಳಿ ಜನಕ್ಕೆ ಗೊತ್ತಿರ್ತದೆ. ಜನ ತೀರ್ಮಾನ ಮಾಡ್ತಾರೆ. 28ರಲ್ಲಿ ನೋಡೋಣ. ಪೋಟಿ ಇಬ್ಬರಿಗೆ ಇರ್ತದೆ, ಪುಟ್ಟು ಆಂಜಿನಪ್ಪ, BN ರವಿಕುಮಾರ್. ಇದು ಸತ್ಯ. ಅದು ಬಿಟ್ಟು ನಾನೇ 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 ಅಂತ ಬಡಾಯಿ ಕೊಚ್ಕೊಂಡು ಬೊಂಬೆ ಆಟ ಆಡೋದಾದ್ರೆ ಪ್ರಯೋಜನ ಏನ್ ಬರ್ತದೆ? ಎಲ್ಲ ಪಿಕ್ಚರ್ ನೋಡ್ತಾರೆ ಅಷ್ಟೇ. ಪಿಕ್ಚರ್ ನೋಡ್ಬಿಟ್ಟು ಮನೆಗೆ ಹೋಗ್ತಾರೆ. ರಿಸಲ್ಟ್ ಫಲಿತಾಂಶ ಇರೋದಿಲ್ಲ. ಫಲಿತಾಂಶ 3ನೇ ಸ್ಥಾನ 4ನೇ ಸ್ಥಾನ ಆಗ್ತದೆ. ಅದಾಗದ್ ಬೇಡ. ಸೀರಿಯಸ್ ಆಗಿ ನಾವು ರಾಜಕಾರಣ ಮಾಡ್ಬೇಕು. ಅವ್ರವ್ರ ಅಭಿಮಾನ ಅವ್ರವ್ರಿಗೆ ಇರ್ತದೆ. ನಮಸ್ಕಾರ. ಇತ್ತೀಚೆಗೆ ಬ್ರೇಕಿಂಗ್ ನ್ಯೂಸ್ ಆದ ಪೋಟಿ ಇರುವುದು ನನಗೆ, ರವಿಕುಮಾರ್ಗೆ ಅಂತ ಏನು ನಮ್ಮ ಕ್ಷೇತ್ರದ ಒಬ್ಬ ನಾಯಕರು ಹೇಳಿದ್ದಾರೆ, ಅದರ ಬಗ್ಗೆ ಮಾತಾಡಲು ಇಚ್ಛಿಸ್ತೇನೆ. ಇವತ್ತು 224 ಕಾನ್ಸ್ಟಿಟ್ಯೂನ್ಸಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿ 224 ಕಾನ್ಸ್ಟಿಟ್ಯೂನ್ಸಿಗಳಿದೆ ವಿಧಾನಸಭಾ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲಿ ಯಾವುದರಲ್ಲಾದರೂ ಫಸ್ಟು ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿರೋದು ಅಂತಂದರೆ ಅದು ಶಿಡ್ಲಘಟ್ಟ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಶಿಡ್ಲಘಟ್ಟದ ಜನ ಯಾವ ರೀತಿ ಪ್ರಜ್ಞಾವಂತರು ಅನ್ನೋಂಥ ಪ್ರತಿಯೊಂದು ಎಲೆಕ್ಷನಲ್ಲೂ ತೋರಿಸ್ತಾ ಇದ್ದಾರೆ. ಅವರಿಗೆ ಸಿಲ್ಕು, ಮಿಲ್ಕು ಮತ್ತು ಗೋಲ್ಡು ಇದಕ್ಕೆ ಪ್ರಸಿದ್ಧಿ ಆಗಿದ್ದಾರೋ ಅದೇ ರೀತಿ ನಾವು ತಮ್ಮ ಜನಪ್ರತಿನಿಧಿ ಆಗಿರಬೇಕು, ಯಾರನ್ನ ಆಡಿಸ್ಬೇಕು ಅನ್ನೋವಂಥ ಪ್ರಜ್ಞೆ ಅವ್ರಿಗಿದೆ. ಇನ್ನೊಂದು ಇಡೀ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವತ್ತಾದರೂ ಎಲ್ಲಾದರೂ ಯಾವ ಕ್ಷೇತ್ರದಲ್ಲಾದರೂ ಅವರೇ ದುಡ್ಡು ಕೊಟ್ಟು ಜನಪ್ರತಿನಿಧಿ ಗೆಲ್ಲಿಸಿರೋವಂಥ ಎಕ್ಸಾಂಪಲ್ ಎಲ್ಲಾದರೂ ಇದ್ದರೆ ಅದು ಶಿಡ್ಲಘಟ್ಟ ತಾಲೂಕು. ಇಂಥ ಪ್ರಜ್ಞಾವಂತ ಮತದಾರರ ಮುಂದೆ ಆ ಪೋಟಿ ಇರೋದು ನನಗೆ, ಅವರಿಗೆ ಅಂತ ಹೇಳಿದ್ರೆ ನಿನಗೆ ಯಾಕೆ ಇಷ್ಟು ಆತರ ಪಡೋ ಅಂತ ಅವಶ್ಯಕತೆ ಇಲ್ಲ. ಇನ್ನು 2 ವರ್ಷ ಇದೆ. ಈ ವರ್ಷ ಇನ್ನೇನು ಮುಗಿದು ಜೂನ್ ಇದೆ. 1.5 ವರ್ಷ ಇದೆ. ಜನ ಆ ಟೈಮಲ್ಲಿ ನಿರ್ಧಾರ ಮಾಡ್ತಾರೆ. ಮತ್ತು ಇದೆಲ್ಲ ನೋಡ್ತಾ ಇದ್ದರೆ ಶಿಸ್ತು ಇಲ್ಲದ ಪಕ್ಷ ಯಾವುದಾದ್ರೂ ಇದ್ದರೆ, ರಾಷ್ಟ್ರೀಯ ಪಕ್ಷಗಳಾಗ್ಬೋದು, ಪ್ರಾದೇಶಿಕ ಪಕ್ಷಗಳಾಗ್ಬೋದು, ಅದು ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬರು ಹೇಳ್ತಾರೆ ನನಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ನಾನೇ ಕ್ಯಾಂಡಿಡೇಟು ಅಂತಾರೆ, ಅವ್ರಿಗೇನೋ ಎಲ್ಲ ಬೇರೆ ಜಾಗ ಕೊಡಿಸ್ತೀನಿ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ನಾನು ಕ್ಯಾಂಡಿಡೇಟು, ಪೋಟಿ ಇರೋದು ನನಗೆ ಅವರಿಗೆ ಅಂತ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇಟ್ಕೊಂಡು ಇವ್ರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ಕೊಂಡು ಹಂತಕ್ಕೆ ಹೋದರೆ ಇವರು ಶಿಸ್ತು ಈ ಪಾರ್ಟಿಯಲ್ಲಿ ಹೇಗಿದೆ? ಅದಕ್ಕೆ ನಾನು ಸಹ ಈ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ, ದಶಕಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ. ನಮಗೂ ಸರ್ಕಾರ ಇದ್ದಾಗ ನಾನು ಕ್ಯಾಂಡಿಡೇಟ್ ಆಗಿದ್ದೆ, ನನ್ನ ಶ್ರೀಮತಿಯವರು ಕ್ಯಾಂಡಿಡೇಟ್ ಆಗಿದ್ದರು. ಸೊ ನಾವು ಯಾವತ್ತೂ ಈ ರೀತಿ ಮಾತಾಡೋದು ಕೇಳೇ ಇಲ್ಲ. ನಾವು ಆಗಲೂ ಸಹ ಅಧಿಕಾರಿಗಳ ಕೈ ಕಾಲು ಇಟ್ಕೊಂಡು ಕೆಲಸ ಮಾಡಿದ್ವಿ. ಇವತ್ತು ಅದೇ ವಿಶ್ವಾಸ ಅಧಿಕಾರಿಗಳಲ್ಲೂ ಇದೆ, ಜನಗಳಲ್ಲಿ. ಇವತ್ತು ನಾನು ಯಾವುದೇ ಊರಿಗೆ ಹೋದ್ರೂ ಸಹ ಆ ನಿಟ್ಟಿನಲ್ಲಿ ಜನ ರೆಕಗ್ನೈಸ್ ಮಾಡ್ತಾರೆ, ನಮ್ಗೆ ಆ ಹೆಲ್ಪ್ ಮಾಡಿಸ್ರಿ, ಈ ಹೆಲ್ಪ್ ಮಾಡಿದ್ರಿ ಅಂತ. ಈ ರೀತಿ ಜನಗಳು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ಆಯ್ಕೆ ಮಾಡಬೇಕೇ ವಿನಃ ನಾವು ಹೇಳಿದ್ರೆ ಅದು ದುರಹಂಕಾರದ ಪರಮಾವಧಿ ಅಂತ. ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಿ ನೀವು ಸೇವೆ ಮಾಡಿ. ಸರ್ಕಾರ ಇದೆ, ಇಬ್ಬರು ಜಗಳ ಆಡ್ತಾ ಇದ್ದಾರೆ, ನಾನು ಹೆಚ್ಚು ನೀನು ಹೆಚ್ಚು, ನಾನು ಚೀಫ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ನಾನು ರಾಜ್ಯಾಧ್ಯಕ್ಷರ ಹತ್ರ ಹೋಗ್ತೀನಿ ಅಂತೇಳಿ ಇದು ಮಾಡ್ತಾ ಇದ್ದೀರಾ. ಇವತ್ತು ಸರ್ಕಾರ ಇದೆ,
ಏನಾದ್ರು ಜನಕ್ಕೆ ಉಪಯೋಗ ಅಂತ ಕೆಲಸಗಳು ಮಾಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಪ್ರಜೆಗಳು ಯಾರು ಮತದಾರ ಪ್ರಭುಗಳಿದ್ದಾರಲ್ಲ, ಅವರು ಅವಳ ಪ್ರಜ್ಞಾವಂತರು, ಅವರು ಯಾವ ಟೈಮಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಮಾಡ್ತಾರೆ. ಅದುವರೆಗೂ ಸ್ವಲ್ಪ ತಾಳ್ಮೆ ಇರಲಿ ಅಂತ ನಾನು ಈ ಮೂಲಕ ನಮ್ಮ ನಾಯಕರಿಗೆ ಒಂದು ಮನವಿನೋ ಎಚ್ಚರಿಕೆನೋ ಎರಡರಲ್ಲೂ ಯಾವುದಾದ್ರೂ ತಗೊಬೋದು ಅವರು ಕೊಡ್ತಾ ಇದ್ದಾರೆ. ತಮ್ಮ ಪತ್ನಿಯು ಈ ಹಿಂದೆ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಸಂದರ್ಭದಲ್ಲಿಯೂ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಹಾಗೂ ಸಾರ್ವಜನಿಕ ಸೇವೆ ಮಾಡುವ ಕೆಲಸಕ್ಕೆ ಆದ್ಯತೆ ಕೊಟ್ಟಿದ್ದೇವೆ. ಜನರ ಸೇವೆಯೇ ರಾಜಕೀಯದ ನಿಜವಾದ ಸಾಧನೆಯಾಗಿದ್ದು, ಕಾಂಗ್ರೆಸ್ನ ಆಕಾಂಕ್ಷಿಗಳು ಬೀದಿ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಗಳಲ್ಲಿ ತೊಡಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ತಮೀಂ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.